ಮಧ್ಯಪ್ರಾಚ್ಯ ಯುದ್ಧದಿಂದ ತತ್ತರಿಸಿದ್ದ ಆಟೋ ಚಾಲಕರುಗಳು ಮತ್ತು ಕ್ಯಾಬ್ ಚಾಲಕರುಗಳಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ನಿನ್ನೆ ಮೊನ್ನೆಯವರೆಗೂ ಕೂಡ 95 ರೂಪಾಯಿ ಇದ್ದಂತಹ CNGಯ ದರ ಏಕಾಏಕಿ 97 ರೂಪಾಯಿ ಆಗಿರ್ತಕ್ಕಂಥದ್ದು ಶಾಕ್ ಮೇಲೆ ಶಾಕ್ ಕೊಡ್ತಿರುವಂತಹ ಸರ್ಕಾರಗಳು. ಒಂದು ಕಡೆ ಜೀವನ ಸಾಗಿಸಲು ತುಂಬ ಕಷ್ಟದಲ್ಲಿ ಪರದಾಡುತ್ತಿರುವ ಆಟೋ ಮತ್ತು ಕ್ಯಾಬ್ ಚಾಲಕರುಗಳ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ದರವನ್ನು ಏರಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು ಹಲವಾರು ಚಾಲಕರುಗಳಿಗೆ ಮುಂದಿನ ಜೀವನ ಏನು ಅನ್ನುವಂಥ ಒಂದು ಬಹುದೊಡ್ಡ ಪ್ರಶ್ನೆಯನ್ನು ಕಾಡಲಾರಂಭಿಸಿದೆ. ಪರಿಸರ ಸ್ನೇಹಿ ಮತ್ತು ಚಾಲಕರುಗಳಿಗೆ ಕಡಿಮೆ ದರದಲ್ಲಿ ಗ್ಯಾಸ್ನ ಸೌಲಭ್ಯ ಸಿಗುತ್ತದೆ ಎಂದು ಕಿವಿಗೆ ಹೂವು ಇಟ್ಟು ಇರುವಂಥ ಎಲ್ಲ ಕ್ಯಾಬ್ ಚಾಲಕರುಗಳನ್ನು CNG ಒಳಗಡೆ ತೆಗೆದುಕೊಂಡು ಬಂದು ಇವತ್ತು 100 ರು ಗಡಿ ಹತ್ತಿರ ತೆಗೆದುಕೊಂಡು ಬಂದಿರತಕ್ಕಂಥ ಸರ್ಕಾರಗಳಿಗೆ ಧಿಕ್ಕಾರ. ರಾಜ್ಯದ ಸಾರಿಗೆ ಉದ್ಯಮ ಕಟ್ಟುವ ತೆರಿಗೆ ಹಣದಲ್ಲಿ ಜೀವನ ನಡೆಸುವ ರಾಜಕಾರಣಿಗಳಿಗೆ ಏನು ಗೊತ್ತು? ಬೆಳಗ್ಗೆಯಿಂದ ಸಂಜೆ ರಾತ್ರಿಯವರೆಗೂ ಕೂಡ ಆಟೋ ಚಾಲಕರು ಮತ್ತು ಕ್ಯಾಬ್ನ ಚಾಲಕರುಗಳು ಪ್ರತಿನಿತ್ಯವೂ ರಸ್ತೆಯಲ್ಲಿ ನಿಂತುಕೊಂಡು ದುಡಿಮೆ ಮಾಡಿ ಬರುವಂತಹ ಎಲ್ಲ ಆದಾಯವನ್ನು ನಿಮ್ಮ ಬಂಕ್ಗಳಿಗೆ ಕಟ್ಟಿದರೆ ಮುಂದೆ ಸಂಸಾರವನ್ನು ಸಾಕುವುದು ಹೇಗೆ ಎನ್ನುವಂತಹ ಒಂದು ಬಹುದೊಡ್ಡ ಚಾಲಕರುಗಳಲ್ಲಿ ಪ್ರಶ್ನೆ ಕಾಡಲಾರಂಭಿಸಿದೆ.